ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಇಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇತ್ತೀಚೆಗೆ ಅಗಲಿದ ಖ್ಯಾತ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ಅಮ್ಮನವರಿಗೆ ಮೌನಾಚರಣೆ ಮಾಡುವ ಮುಖಾಂತರ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಅವರು ಮಾತನಾಡಿ, ಭಾರತೀಯ ಚಿತ್ರರಂಗದಲ್ಲಿ ಎಸ್ ಜಾನಕಿ ಅವರ ಸಾಧನೆ ಅಪಾರವಾದದ್ದು ಎಂದು ಅವರ ಗಾಯನ ಕ್ಷೇತ್ರದ ದಿನಗಳನ್ನು ಮೆಲುಕು ಹಾಕಿದ್ರು. ಚಿತ್ರರಂಗಕ್ಕೆ ಜಾನಕಿ ಅಮ್ಮನವರ ನಿಧನವು ತುಂಬಲಾರದ ನಷ್ಟವನ್ನ ಉಂಟು ಮಾಡಿದೆ ಎಂದು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ಅವರು ಕಳಕಳಿ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ತಾನೇ ಎಸ್ ಜಾನಕಮ್ಮ ಅವರು ವಿಧಿವಶರಾಗಿದ್ದು ನಮಗೆಲ್ಲ ನಿಜಕ್ಕೂ ಬಹಳ ದುಃಖಕರವಾದ ಒಂದು ಸಂಗತಿ. ಸುಮಾರು 45,000 ಹೆಚ್ಚು ಹಲವು ಭಾಷೆಗಳಲ್ಲಿ ಹಾಡಿದಂತಹ ಒಂದು ಗಾನ ಕೋಗಿಲೆ ಇವತ್ತು ಮರೆಯಾಗಿರುವುದು ನಿಜಕ್ಕೂ ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ನಮ್ಮ ದೇಶಕ್ಕೆ ಒಂದು ನಷ್ಟ ಉಂಟಾಗಿದೆ. ಜಾನಕಮ್ಮನಿಗೆ, ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡಲಿ, ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಆ ಭಗವಂತ ಕೊಡಲಿ. ಕಳೆದ 10 ದಿನದ ಮುಂಚೆನೇ ನಮ್ಮ ಗುಂಡ್ಲುಪೇಟೆಗೆ ಆಗಮಿಸಿದರು ಜಾನಕಮ್ಮ ಅವರು. ಅವ್ರಿಗೆ ನೋಡೋಕ್ಕೆ ಭಾಳ ನಾನು ಮತ್ತು ನಮ್ಮ ಹಿರಿಯ ಶಿಕ್ಷಕರಾದ ಬ್ರಹ್ಮಾನಂದರು ಭಾಳ ಪ್ರಯತ್ನಪಟ್ಟು ಆಗಾಗಲೇ ಅವರು ಮೈಸೂರಿಗೆ ಹೊರಟೋದ್ರು ಅಂತ ಹೇಳಿದ್ರು ಮಾಹಿತಿ ಬಂತು. ಅವ್ರ ಜೊತೆ ಒಂದು ಭಾವಚಿತ್ರವನ್ನು ತಗೋಬೇಕು ಅಂತ ಭಾಳ ಆಸೆ ಪಟ್ಟರು, ಅದು ಕೂಡ ಆಗಲಿಲ್ಲ. ಈಗ ಆಗಸ್ಟಲ್ಲೇ ನಿನ್ನೆ ಇದ್ದಾರೆ ಅವರು ವಿಧಿವಶರಾಗಿದೆ ಅಂತ ಹೇಳಿದ ತಕ್ಷಣ ಭಾಳ ಒಂದು ದುಃಖ ಆಯಿತು. ಇದೇ ವೇಳೆ ಜಯ ಕರ್ನಾಟಕ ರಕ್ಷಣಾ ಸೇನೆಯ ಜಿಲ್ಲಾ ಅಧ್ಯಕ್ಷರಾದ ಈಶ್ವರ್ ಅವರು ಭಾಗವಹಿಸಿ ಸಮಾಜಮುಖಿಯಾಗಿ ಹಾಗೂ ಕಲಾಭಿಮಾನದಿಂದ ಕಾರ್ಯನಿರ್ವಹಿಸುತ್ತಿರುವ ಕಾವಲು ಪಡೆಯ ಕಾರ್ಯವೈಖರಿಯನ್ನು ಮುಕ್ತಕಂಠದಿಂದ ಶ್ಲಾಘಿಸಿದ್ದಾರೆ. ಕನ್ನಡಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ ಅವರು ಈ ಶ್ರದ್ಧಾಂಜಲಿ ಕಾರ್ಯಕ್ರಮದ ನಿರೂಪಣೆಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ನೆರವೇರಿಸಿಕೊಟ್ರು. ಲಾಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಒಂದೊಂದು ವಿಚಾರಪೂರಿತವಾಗಿ ಹಾಡುಗಳು ಹಾಡಿದ್ದಾರೆ. ನಮಗೂ ಕೂಡ ತುಂಬ ಬೇಸರ ಆಯಿತು ಕೇಳಿಬಿಟ್ಟು. ಮುಂದೆ ಏನು ಮಾತಾಡೋದಂತ ನಮಗೆ ದಿಕ್ಕು ಚಿತ್ರಿಸ್ತಾ ಇಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ದಕ್ಷಿಣ ಭಾರತದ ಗಾನಕೋಗಿಲೆ ಎಸ್ ಜಾನಕಿ ಅಮ್ಮನವರ ನಿಧನದ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಕರ್ನಾಟಕ ಕಾವಲು ಪಡೆಯಿಂದ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಈ ದಿನ ನಮಗೆ ತುಂಬ ದುಃಖಕರವಾದ ದಿನ. ಅವರು ಎಂಥ ಒಂದು ಹಾಡು ಅಂದರೆ, ಎಸ್ ಜಾನಕಿ ಅವರು ಹಾಡು ಅಂದರೆ ಇಡೀ ನಮ್ಮ ಭಾರತದಲ್ಲೇ ಭಾಳ ಫೇಮಸ್ಸು. ಅದರಲ್ಲೂ ಕನ್ನಡ ಹಾಡಿದರೆ ಚಿಕ್ಕ ಮಕ್ಕಳ ಸಾಗಣೆ ಕೂಡ ಸರಾಗವಾಗಿ ಆಗ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಎಸ್ ಜಾನಕಿ ಅವರು. ಈ ದಿನ ನಾವೆಲ್ಲವೇ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಈ ಗೌರವ ವಂದನೆ ಹಾಗೂ ಸ್ಮರಣಾ ಸಭೆಯಲ್ಲಿ ಕಾವಲು ಪಡೆಯ ಸಲಹೆಗಾರರಾದ ಎಸ್ ಮುಬಾರಕ್, ಟೌನ್ ಅಧ್ಯಕ್ಷರಾದ ಸಾದಿಕ್ ಪಾಷಾ, ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು, ಡ್ಯಾನ್ಸರ್ ಪವನ್, ನಮಸ್ತೆ ಗುಂಡ್ಲುಪೇಟೆಯ ಸುರೇಶ್, ಎಲೆಕ್ಟ್ರಿಕಲ್ ಸಿದ್ದು ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಹಲವಾರು ಮುಖಂಡರು ಉಪಸ್ಥಿತರಿದ್ದು ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಪುಷ್ಪ ನಮನ ಸಲ್ಲಿಸಿದ್ದಾರೆ.